ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಬೆಳಗಾವಿಯ ಆಶ್ರಯ ಫೌಂಡೇಶನ್ನ ಎಚ್ಐವಿ ಆರೈಕೆ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಅವರು ಎಚ್ಐವಿ ಸೋಂಕಿತರಿಗಾಗಿ ನಿರ್ಮಿಸಲಾಗುತ್ತಿರುವ ಕೇಂದ್ರ ಸಮಾಜದ ನಿರ್ಲಕ್ಷಿತ ಸಂತ್ರಸ್ತರಿಗೆ ಆರೈಕೆ ಮತ್ತು ಸಂತ್ರಸ್ತರ ಕಣ್ಣೀರು ಒರೆಸಲಿದೆ. ಯಾವುದೋ ಕಾರಣಗಳಿಂದ ಎಚ್ಐವಿ ಸೋಂಕಿತರಾದವರು ಜೀವನ ಪೂರ್ತಿ ಕೊರಗಬೇಕಾಗಿಲ್ಲ. ವಿಶ್ವಾಸ ಮತ್ತು ಧೈರ್ಯದಿಂದ ಎಲ್ಲರಂತೆ ಅವರು ಬದುಕಬೇಕು ಎಂದು ತಿಳಿಸಿದರು. ಸಂತೋಷ ಹುಟ್ಟಿದೆ. ನನಗನ್ನಿಸದೆ ಹೆಣ್ಣು ಮಕ್ಕಳಲ್ಲಿ ಅಲ್ಲಲ್ಲೇ ಈ ಥರ ಬುದ್ಧಿವಂತರು, ಧೈರ್ಯವಂತರು ಆಗುವ ಪ್ರಾಯಶ್ಚಿತ್ತಕ್ಕೆ ಪಶ್ಚಾತ್ತಾಪ ಕೊಟ್ಟುಕೊಂಡು ನಾನು ಕೂಡ ಬದುಕಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಹೆಣ್ಣು ಮಗಳ ತೀರ್ಮಾನ ನಾನು ಶ್ಲಾಘನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಶ್ರಯ ಫೌಂಡೇಶನ್ನ ಸಂಸ್ಥಾಪಕರಾದ ನಾಗರತ್ನ ಎಚ್ಐವಿ ಸೋಂಕಿತರಿಗಾಗಿ 9 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಹಿಂದೆ ವಸತಿ ಸಚಿವರಾಗಿದ್ದ ಸೋಮಣ್ಣ ಅವರು ನೀಡಿದ್ದ ನಿವೇಶನದಲ್ಲಿ ಸಂತ್ರಸ್ತರಿಗಾಗಿ ನೂತನ ಕಟ್ಟಡ ನಿರ್ಮಿಸುತ್ತಿದ್ದು, ಶೀಘ್ರದಲ್ಲೇ ಪೂರ್ಣವಾಗಲಿದೆ. ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತ್ರಸ್ತರ ಆರೈಕೆ ಮತ್ತು ಶುಶ್ರೂಷೆ ಮಾಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಅಷ್ಟು ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲ, ಅವ್ರಿಗೊಂದು ವಸತಿವಂತ ವ್ಯವಸ್ಥೆ ಆಯಿತು. ಪ್ರತಿಯೊಂದು ಕೊಡಬೇಕಾದಾಗ ಅದರ ನೋವನ್ನು ಅರ್ಥ ಮಾಡ್ಕೊಂಡಿರಬೇಕು.